ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಆರೋಗ್ಯನಾ? ಇನ್ನು ಹಂಗೆ ಇದೆ ಬುದ್ಧಿ. ಔಷಧಿ ಔಷಧಿ ಬಿಸಾಕ್ಬೇಡ. ಮಕ್ಕಳಾಗಿದ್ದಾರಮ್ಮ? ಚೆನ್ನಾಗಿದ್ದಾರಾ? ನಮಸ್ಕಾರ ಬುದ್ಧಿ. ನಮಸ್ಕಾರ. 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 ಏಯ್, ಆ ಕಡೆ ಹಿಡ್ಕೊ. ಔಷಧಿ ಬಟ್ಟೆ ಕೊಡೋ ಇಲ್ಲಿ. ಸರಿಯಾಗಿ ಹಿಡ್ಕೊ. ಕಷಾಯ ಎಲ್ಲಿ ಗೋವಿಂದ? ಏನಣ್ಣ? ಏಯ್, ಹೆದರ್ಕೊಂಡು ಬಿದ್ದು ಸಾಯ್ ಬಿಡುವ. ಸರಿಯಾಗಿ ತಲೆ ಹಿಡ್ಕೊಳ. ನೀವೇನು ಹೆದರ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ ವೈದ್ಯರಿಗೆ. ನಮಸ್ಕಾರ. ಏನ್ ಗೌಡ್ರೆ ನೀವ್ ಈ ಕಡೆ? ತಾವು ಬರ್ತಿರಲ್ಲ ಅಂತ ನಾನೇ ಹುಡ್ಕೊಂಬಂದೆ. ಅನುಮಾನ ಯಾಕ್ರಿ? ಸೂರ್ಯ ಹುಟ್ಟ ತಪ್ಪುವುದು, ಆದ್ರೆ ನಮ್ಮ ವೈದ್ಯರಿಗೆ 24 ಗಂಟೆ ರೋಗಿ ಸೇವೆ ಇದ್ದೇ ಇರುತ್ತೆ. ತರ್ಲೆ ನಡಿಯ ಸುಮ್ನೆ. ನಡೀರಿ ನಡೀರಿ. ತಂದೆ ತಾಯಿ ಇಲ್ಲದ ತಪ್ಪಲಿ ಅಂತ ಇಲ್ಲಿ ಗಂಟ ಸಾಕದೆ. ಮದುವೆ ಮಾಡಿದ್ರೆ 4 ಮಕ್ಕಳು ತಂದೆ ಆಗಿರ್ತಿದ್ದೆ. ನಾನು ಆಯಾಗಿ ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂಡಿರ್ತಿದ್ದೆ. ಹುಚ್ಚು ಮುಂಡೆದು ನಂಗ ಮದುವೆನೇ ಬೇಡ, ಜನಗಳ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹಗಲು ರಾತ್ರಿ ಹಳ್ಳಿಗೆ ಹೋಗಿ ಔಷಧಿ ಕೊಡೋದೇ ಆಯ್ತು. ಇನ್ನು ಎಷ್ಟು ದಿನ ಇವನ ದಾರಿ ಕಾಯ್ಬೇಕೋ ಏನೋ. ಅಜ್ಜಿ, ಅಜ್ಜಿ. ಯಾರು? ಏನಪ್ಪ? ಅಜ್ಜಿ, ವೈದ್ಯರಿದಾರ ಅಜ್ಜಿ? ಇಲ್ಲಪ್ಪ, ಹೊರಗಡೆ ಹೋಗವ್ನೆ, ಇನ್ನೂ ಬಂದಿಲ್ಲ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ. ಅಜ್ಜಿ, ನನ್ನ ಹೆಂಡ್ರು ಹೊಟ್ಟೆ ನೋವಿನಿಂದ ನರಳ್ತಿದ್ದಾಳೆ. ಅವನ್ ಬಂದು ಕೂಡ್ಲೆ ಹೇಳ್ತೀನಿ ಬಿಡು. ಅಜ್ಜಿ, ನನ್ನ ಹೆಂಡ್ರು ಸಂಕಟ ನಾನ್ ನೋಡಕ್ ಆಗ್ತಿಲ್ಲ. ನಾನು ಹೇಳಿದ್ನಲ್ಲಪ್ಪ, ಬಂದು ಕೂಡ್ಲೆ ಕಳಿಸ್ತೀನಿ ಅಂತ. ಹೋಗು. ಅಜ್ಜಿ, ಹೆಂಗಾರ ಮಾಡಿ ನನ್ನ ಹೆಂಡ್ರು ಪ್ರಾಣ ಉಳಿಸ್ಕೊಡ ಅಜ್ಜಿ. ನೋಡಪ್ಪ, ಕೆದ್ರಕೋಬೇಡ, ಧೈರ್ಯವಾಗಿರು. ಆ ತ್ಯಾವ್ರ ಅವನೇ ಎಲ್ಲ ಒಳ್ಳೇದ್ ಮಾಡ್ತಾನೆ. ಹೋಗು, ನಾವ್ ಕಳಿಸ್ತೀನಿ. ಹೋಗು. ದಿನ ಸಾಯೋರ್ಗೆ ಹೊಳೋರ್ಗೆ ಯಾರು? ನಡೀಲಿ ನಡೀಲಿ. ಎಷ್ಟು ದಿನ ನಿನ್ ಕಳ್ಳಾಟ? ಬರ್ತೀನಿರು, ನಾನೇ ಉಣ್ಣಕ್ಕಿಕ್ತೀನಿ. ಅಜ್ಜಿ, ನೀ ಮಲ್ಕೋ. ಇವನಿಲ್ವಾ? ಹೌದಜ್ಜಿ, ನಾನಿಲ್ವಾ? ನೀನ್ ಸುಮ್ಮನೆ ಮಲ್ಕ. ಇದ್ದೀಯ ಯಾಕೆ? ಕತ್ತೆ ಹಿಂದೆ ಬಾಲ ಇದ್ದಂಗೆ ನಿಂಗೇನ್ ತಿಳಿತದೆ? ಇನ್ನು ಎಷ್ಟು ದಿನ ಹಿಂಗೆ ಕಷ್ಟ ಪಡ್ಬೇಕೋ ಏನೋ. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ನಾನು ಗಟ್ಟಿಯಾಗಿರೋವಾಗೆ 2 ಕೈನ 4 ಕೈ ಮಾಡೋಣ ಅಂದ್ರೆ ಮುಂಡೆದು ನೀನೆಲ್ ಕೇಳ್ತೀಯ? ಅಯ್ಯೋ ಮುದುಕಿ, ಅದಕ್ಕೆ ನೀನ್ ಎದ್ದೇಳ್ಬೇಡ ಅಂತ ಹೇಳಿದ್ದು. ಮಲಗಿಸ್ತೀಯಪ್ಪ, ನನ್ನ ಮನಸ್ಸು ಕೇಳ್ಬೇಕಲ್ಲ. ನಿನ್ನ ಹೆತ್ತೋರು ನನ್ನ ಮಡ್ಲಿಗೆ ಹಾಕಿ ಕಣ್ಬಿಟ್ಟು.
ಅಜ್ಜಿ ಅದಕ್ಕೆ ನೀನ್ ಎಬ್ಬಿಸ್ತಾ ಇದ್ದಿದ್ದು, ಏನಾಗೋಯ್ತು? ಆಗಿರೋದ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತೆ ಏನ್ ಸಂಬಂಧ ಅಂದಂಗ ಆತ. ಹೌದಪ್ಪ, ಈ ಮನೆಗೆ ಸೀತೆ ಬಂದ್ಬಿಟ್ರೆ ಸಾಕು. ಸರಿ ಹೋಯ್ತು. ನಾನ್ ಸೀತೆನ್ ಮದುವೆ ಆದ್ರೆ 3 ಹೊತ್ತು ಕಾಡಲ್ಲೇ ಕಾಲ ಕಳಿಬೇಕಾಗತ್ತೆ. ಆಗ ನಿನ್ ನೋಡ್ಕೊಳ್ಳೋ ಯಾರು? ಈಗ ಊಟ ಬರ್ಸು. ಮಗ, ಆ ಮುನಿಯಪ್ಪ ಬಂದಿದ್ದ. ಅವನ್ ಎಂಡ್ರಿಗೇನೋ ಹೊಟ್ಟೆ ನೋವು ಬಂದು ಒದ್ದಾಡ್ತಾವಳಂತೆ. ನೀನ್ ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದ. ಹೌದಾ? ಏ ಉಂಡು ಬಿಟ್ಟು ಹೋಗ. ಬರ ಗೋವಿಂದ, ಬರಬೇಕ. ಏ ತನ್ನು, ನೀನಾದ್ರೂ ಉಳ್ಳ. ಬಂದೇನೋ. ಅಯ್ಯೋ, ಉಂಡ್ಬೇಕಾದ್ರೂ ಹೇಳ್ಬೋದಾಗಿತ್ತು. ಎಂತ ಕೆಲ್ಸ ಮಾಡ್ಬೇಕು. ಅಣ್ಣ, ಏನು ಅಜ್ಜಿ ಅಷ್ಟೊಂದು ಹೇಳ್ತಾವ್ರೆ. ಏನ್ ಹೇಳು? ಯಾವ್ದಾರು ಹುಡುಗಿ ನೋಡ್ಕೊಂಡು ಮದುವೆ ಮಾಡ್ಕೊಂಡ. ಏ ಗೋವಿಂದ, ಈ ಮದುವೆ ಸಂಸಾರ ಯಾವ್ದ್ರಲ್ಲೂ ನಂಗೆ ಆಸಕ್ತಿನೇ ಇಲ್ಲ ಕಣ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ವೈದ್ಯರು, ಇದೇನಿದು? ಏನಾಯ್ತು? ಏನೋ ಹೋಗಿ ಏನೇನೋ ಆಗೋಯ್ತು. ಈ ಹುಡುಗಿ ಬರ್ಲಿಲ್ಲ ಅಂದ್ರೆ ನನ್ ಗತಿ ಅದೋ ಗತಿ. ಅಯ್ಯೋ, ಅದ್ ಸರಿ, ಈ ಹುಡುಗಿ ಯಾರು? ನಿಮಗ್ ಗೊತ್ತಿಲ್ವಾ? ನನ್ನ ಒಬ್ಳೆ ಮಗಳು ಭಾನು ಅಂತ. ತಗೊಳ್ಳಿ, ಒರ್ಸ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಒರ್ಸ್ಕೊಳ್ಳಿ. ಇದ್ರೆ ಮುಖ್ಯ ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿತ್ತು ಅಂದ್ರೆ ನಿಮ್ಮ ನಂಬಿರೋ ರೋಗಿಗಳು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಜ್ಜಿ ಸುಖವಾಗಿರ್ತಾರೆ. ನಾ ಬರ್ತೀನಿ. ಒಳ್ಳೇದು. ಈ ನನ್ ಮಗನಿಗೆ ಮದ್ವೆ ಆಗಕ್ಕಿಲ್ವೇನವ? ಇವನಿಗೆ ಕಂಕಣ ಭಾಗ್ಯ ಕೂಡಿ ಬರುವುದಿಲ್ಲ. ಕಣಿಯಮ್ಮ ಕಣಿಯಮ್ಮ, ನನ್ ಹೊಸಿ ಕಣಿ ಹೇಳು. ಕಣವ, ಲಕ್ಷಿ ಬಂದವಳೆ, ಮದ್ವೆ ಯಾವಾಗ ಆಗ್ತದೆ ಹೇಳ್ ಕಣವ. ನಿನಗೆ ಕಂಕಣ ಭಾಗ್ಯ ಕೂಡಿ ಬಂದೈತೆ ತಾಯಿ. ನೀನು ದಿನ ಮನೆಯ ಮುಂದೆ ಸಗಣಿ ಸಾರಿಸಿ ಸಗಣಿ ದೇವರ ಪೂಜೆ ಮಾಡು ತಾಯಿ. ಆಗ ನಿನಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೈತೆ ತಾಯಿ, ಕೂಡಿ ಬರುತ್ತೈತೆ. ಹಾಗಾದ್ರೆ ನನ್ಗೆ ಬೇಗ ಮದ್ವೆ ಆಗುತ್ತಾ? ಖಂಡಿತವಾಗಿಯೂ ಆಗುತ್ತೆ ತಾಯಿ. ದೀಪ ಬೇರೆ ಹಚ್ಚಿಲ್ಲ, ಈ ಅಜ್ಜಿ ಎಲ್ಲ ಹೋಯ್ತು. ಏ ಅಜ್ಜಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ? ವೈದ್ಯರೇ, ನಾನೇನಾದ್ರು ನೋಡ್ದೆ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಅನಾಹುತಾನೇ ನಡೆದೋಗ್ತಿತ್ತು. ಅನಾಹುತನ? ಅಜ್ಜಿ, ಏನ್ ಹೇಳ್ತಿದಾರೆ ಇವರು? ವೈದ್ಯರೇ, ಸ್ವಲ್ಪ ತಡವಾಗಿದ್ರೆ ನಿಮ್ಮ ಅಜ್ಜಿ ಹೆಣ್ಮಾಗ್ತಿದ್ಲು. ಅಂತದ್ ಏನಾಗಿದೆ ಅಜ್ಜಿ ನಿಂಗೆ? ನಾನ್ ಸತ್ತ ಮೇಲಾದ್ರೂ
ನಿಂಗ್ ಬುದ್ಧಿ ಬರ್ಲಿ ಅಂತ ಹಂಗ್ ಮಾಡ್ದೆ. ಏನ್ ಬೈತೀರ? ಎಲ್ರಿಗೂ ಬುದ್ಧಿ ಹೇಳೋ ನೀವೇ ಹೀಗ್ ಮಾಡಿದ್ರೆ ಹೇಗೆ? ಎಷ್ಟು ದಿನ ಅಂತ ಅಜ್ಜಿಗೆ ಕಷ್ಟ ಕೊಡ್ತೀರಾ? ಅವ್ರನ್ನ ಸುಖವಾಗಿಡೋ ಕರ್ತವ್ಯ ನಿಮ್ದು ತಾನೆ. ಬರೀ ಜನಗಳ್ಗೋಳ್ ನೋಡ್ತಿದ್ರೆ ಅಜ್ಜಿಗೋಳ್ ನೋಡೋರು ಯಾರು? ಅಜ್ಜಿ ಸತ್ತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಿಮ್ ಅಜ್ಜಿನ ಉಳಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಪಾಪ ಮಾಡ್ದೋಳು ನಾನು. ಪಾಪ ಮಾಡ್ದವಳು ನೀನಲ್ಲ, ನಾನು. ಮದುವೆ ತಾನೆ ಆಗ್ತೀನಿ. ನಮ್ ನಾಟಕ ಹೊಲಿಸ್ಬಿಡ್ತು. ಅಲ್ಲ ಕಣವ, ಅಜ್ಜಿಗೆ ಏನಾಗಿತ್ತಂತೆ? ಇಷ್ಟು ದಿನ ನಾವು ದೂರ ಇದ್ವಿ, ಆದ್ರೆ ಇವತ್ತು ನಮ್ಮನ್ನ ಯಾರಿಂದಲೂ ದೂರ ಮಾಡೋದು ಸಾಧ್ಯವೇ ಇಲ್ಲ. ನಾವು ಸಂತೋಷ ಕಾಲ ಕಳೆಯೋಣ. ದೈಹಿಕವಾಗಿ ಸಮ್ಮಿಲನವಾದರೆ ನೀನು ವಿಧವೆಯಾಗುವೆ, ವಿಧವೆಯಾಗುವೆ, ವಿಧವೆಯಾಗುವೆ. ಭಾನುಮತಿ, ನೀನು ಮದುವೆಯಾದ ಖುಷಿಯಲ್ಲಿದ್ದೀಯ, ಆದ್ರೆ ನೀನು ನಿನ್ನ ಗಂಡನ ಜೊತೆಯಲ್ಲಿ ದೈಹಿಕವಾಗಿ ಸಮ್ಮಿಲನವಾದರೆ ನೀನು ವಿಧವೆಯಾಗುವೆ. ಏಕೆಂದರೆ ನಿನ್ನ ಗಂಡ ಶಾಪಗ್ರಸ್ತ. ಅವನಿಗೆ 25 ವರ್ಷಗಳು ತುಂಬುತ್ತಲೇ ಸಾವು ಕಾದಿದೆ. ನೀನು 16 ಸೋಮವಾರಗಳು ನಾಗೇಂದ್ರನ ರಥ ಮಾಡು, ತಪ್ಪಬಾರದು. ತಪ್ಪಿದರೆ ನೀನು ವಿಧವೆಯಾಗುವೆ, ವಿಧವೆಯಾಗುವೆ. ಏನು ಅಂದ್ರೆ, ದಯವಿಟ್ಟು ಸ್ವಲ್ಪ ದಿನ ನನ್ನಿಂದ ದೂರ ಇರಿ. ಹಾಗಂತಾರ? ನಾನು ನಿನ್ ಗಂಡ ಕಣೆ. ಅದಕ್ಕೆ ದೂರ ಇರಿ ಅಂತ ಹೇಳಿದ್ದು. ನೀವ್ ನನ್ ಗಂಡನಾಗಿ ನಾನ್ ನಿಮ್ ಹೆಂಡತಿಯಾಗಿರ್ಬೇಕು ತಾನೆ. ಅದಕ್ಕೆ ನಾನು 16 ವಾರ ವ್ರತ ಆರಂಭಿಸಿದ್ದೀನಿ. ವ್ರತ 16 ವಾರನ? ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಮದುವೆ ಆಗಿ ಒಂದ್ ರಾತ್ರಿ ಕೂಡ ನಾ ಇಬ್ರು ಒಟ್ಟಿಗೆ ಕಳೆದಿಲ್ಲ, ಆಗ್ಲೂ ವ್ರತ? ಅವೆಲ್ಲ ಇದ್ರೇನೆ ನಾವ್ ಒಂದಾಗಿರೋಕ್ ಸಾಧ್ಯ. ದಯವಿಟ್ಟು ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡಿ. ದಮ್ಮಯ್ಯ ಅಂತೀನಿ. ಅಯ್ಯೋ, ಬಿಡಿ ಅಂದ್ರೆ. ನನ್ ಮಾತು ಕೇಳು. ಬಿಡಿ ಅಂದ್ರೆ. ದಮ್ಮಯ್ಯ, ಬಿಟ್ಬಿಡಿ. ಗೋಪಾಲ, ನೀನ್ ಈ ತರ ಮಾಡ್ತಾ ಇರೋದು ಸರಿಯಲ್ಲ. ಯಾರು ನೀನು? ನಿನ್ನ ಪ್ರತಿರೂಪ, ನಿನ್ನ ಶ್ರೇಯೋಭಿಲಾಷಿ. ಅಂದ್ರೆ ತಾಳಿ ಕಟ್ಟಿದ ಹೆಂಡತಿ ಇಟ್ಕೊಂಡು ಇನ್ನೊಬ್ಬಳು ಬೆನ್ನು ಹತ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಯಾವ ತಪ್ಪು ಯಾವ ಸರಿ? ಅವಳಿಗೆ ರಥದ ಹುಚ್ಚಿಡ್ಕೊಂಡಿದೆ. ಯಾವ ಕಾರಣನೂ ಇಲ್ಲದೆ ಅವಳು ನನಗೆ ಮೋಸ ಮಾಡ್ತಿದ್ದಾಳೆ. ಅವಳಿಂದ ನನಗೆ ಯಾವ ಸುಖನೂ ಸಿಗ್ತಾ ಇಲ್ಲ. ಅಂದ್ರೆ ವ್ರತಕ್ಕೊಬ್ಳು ಸುಖಕ್ಕೊಬ್ಳ? ನೀನು ಪತ್ನಿಯಿಂದ ಪಡೆಯಬಾರ್ದಂತ ಸುಖ
ಇನ್ನೊಬ್ಬಳಿಂದ ಪಡೆಯೋ ಆಸೆ. ಯಾಕೆ? ಅವಳು ಬಿಟ್ಟಿಯಾಗಿ ಸಿಗ್ತಾಳೆ ಅಂತನಾ? ನೀನ್ ನಿಜವಾದ ಪೌರುಷವಂತನೇ ಆಗಿದ್ರೆ ಮೊದಲು ತಾಳಿ ಕಟ್ಸ್ಕೊಂಡ್ರ ಪತ್ನಿ ಮೇಲೆ ತೋರಿಸ್ತಿದ್ದೆ. ಅವಳ ಮೇಲೆ ನಿನಗೆ ಸರ್ವ ಹಕ್ಕುಗಳು ಇವೆ. ಇವತ್ತು ನೀನ್ ಅವಳಿಂದ ಸುಖ ಪಡೆದ್ವಾ? ಆಗ್ದಿದ್ರೆ ನಿನ್ನ ಮಾರ್ಗನ ನೀನು ಅನುಸರಿಸು. ಭಾನುಮತಿ, ಈಗ ನೀನು ನಿನ್ನ ಪತಿಯಿಂದ ಹೇಗೆ ತಪ್ಪಿಸಿಕೊಳ್ಳುತ್ತೀಯೋ ನೋಡುತ್ತೇನೆ. ರಾಗಿಣಿ, ನೀನೇನೇ ಪ್ರಯತ್ನ ಪಟ್ರು ಅವಳ ರಥದ ಮುಂದೆ ನಿನ್ ಛಲ ಏನು ನಡೆಯಲಾರದು. ಅವನನ್ನ ನಾನು ಪಡೆದೇ ಪಡಿತೀನಿ. ಮಡದಿ ಹೆಚ್ಚು ಮನದನ್ನೇ ಹೆಚ್ಚು ಅನ್ನೋದನ್ನ ಈ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಮಡದಿ ಕಟ್ಟಿಕೊಂಡವಳು ಕೊನೆಯ ತನಕ, ಮನದನ್ನೇ ಪ್ರೀತಿಸುವುದು ಇರುವ ತನಕ. ಹಿಂಸೆಯಿಂದ ಪ್ರೀತಿ ಗಳಿಸಲು ಸಾಧ್ಯವಿಲ್ಲ. ಪ್ರೀತಿಯಿಂದ ಪ್ರೀತಿಯನ್ನು ಗೆಲ್ಲಬೇಕು. ನಾನು ಅವನನ್ನ ಹಿಂಸಿಸಿದಾಗಲೇ ಅವನು ಅವಳನ್ನ ಹಿಂಸಿಸಿ ದೂರ ಮಾಡಲು ಸಾಧ್ಯ. ಅವಳನ್ನು ನಿನ್ನಿಂದ ದೂರ ಮಾಡಲು ಈ ಜನ್ಮದಲ್ಲಿ ಭಾನು, ಏನಜ್ಜಿ? ಬಾಮ್ಮ ಇಲ್ಲಿ. ನನ್ನ ಮೊಮ್ಮಗ ಓ ಹಠವಾದಿ. ಮದುವೆನೇ ಬೇಡ, ಜನಗಳ ಸೇವೆ ಮಾಡ್ಕೊಂಡಿರ್ತೀನಿ ಅಂದ. ಅವನ ಮನಸ್ಸು ಬದಲಾಯಿಸಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನಮ್ಮ. ನೋಡಮ್ಮ, ಅವನು ಮದುವೆ ಆಗಿದ್ದು ನಿನ್ನ ಪೂರ್ವಾರ್ಜಿತ ಪುಣ್ಯ. ವ್ರತ ಗೀತ ಎಲ್ಲ ಆಮೇಲೆ ಮಾಡಿವಂತೆ. ಹೆಂಡತಿಗೆ ಗಂಡನ ಸಂತೋಷನೇ ಮುಖ್ಯ. ಕಾಣದ ದೇವರಿಗೆ ವ್ರತ ಗೀತ ಮಾಡೋದಿಕ್ಕಿಂತ ಕಣ್ಣು ಮುಂದೆ ಇರೋ ನಿನ್ ಗಂಡನ ಸೇವೆ ಮಾಡು. ಇಷ್ಟೆಲ್ಲ ಆದ್ಮೇಲೂ ಅವನು ಬರ್ತಾನೋ ಇಲ್ವೋ. ಅಕಸ್ಮಾತ್ ಅವನು ಬಂದಾಗ ಅವನು ಕೋಪ ಬರೋ ಹಾಗೆ ನೋಡ್ಕೋಬೇಡ. ಇಷ್ಟೇ ಕಣವ ನಾನ್ ನಿನ್ ಕೇಳ್ಕೊಳ್ಳೋದು. ನನಗೂ ದಾನ ಮಾಡಿ ತಾಯಿ. ತಗೊಮ್ಮ. ಇದಲ್ಲಮ್ಮ, ಮುತ್ತೈದೆಯರಿಗೆ ವಸ್ತ್ರದಾನ ಮಾಡ್ದಾಗೆ ನನಗೂ ವಸ್ತ್ರದಾನ ಮಾಡಿ ತಾಯಿ. ವಸ್ತ್ರನ ಇಲ್ವಲ್ಲ, 5 ಜನಕ್ಕಾಗೋ ಹಾಗೆ ಮಾತ್ರ ತಂದಿದ್ದೆ. ಈಗೇನ್ ಮಾಡ್ಲಿ? ಸ್ವಲ್ಪ ಇರಮ್ಮ. ತಗೊಮ್ಮ. ಬೇಡ ತಾಯಿ, ದೇವ್ರಿಗೆ ಅರ್ಪಿಸಿದ್ದನ್ನ ದಾನವಾಗಿ ನಾನ್ ತಗೊಂಡ್ರೆ ನನಗೊಳ್ಳೇದಾಗಲ್ಲಮ್ಮ. ಆದಿಲ್ ಹೋಗೋ ಧೂಳು ಮೈ ಮೇಲೆ ಅಂತ ನಿನ್ ಪಾಪ ನನಗ್ ತಟ್ಬಿಟ್ರೆ ಅನ್ಭವಿಸೋಳು ನಾನೇ ತಾನೆ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ. ನಾನ್ ಮಾಡಿದ ಪಾಪ ನನಗೆ ಇರ್ಲಿ, ಹಾಗೆ ಬೇರೆಯವ್ರು ಮಾಡಿದ ಪಾಪನೂ ನನಗೆ ಇರ್ಲಿ ಅಂತ ಅನ್ನೋಳ್ ನಾನು. ಎಂಥ ಮಾತು ತಾಯಿ. ಈಗಿನ ಕಾಲದಲ್ಲೂ ನಿಮ್ಮಂತವ್ರಿದ್ದಾರಿಯೇ? ನಂಬೋಕಾಗ್ತಿಲ್ಲ. ಹಾಗಾದ್ರೆ ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗ್ಬೇಕು. ಅಯ್ಯೋ, ಅದೆಂಥ ಮಾತಮ್ಮ. ನನ್ ಕಡೆಯಿಂದ ಆಗೋದಾದ್ರೆ ನಾನು ಖಂಡಿತ ಮಾಡ್ತೀನಿ. ನಿಮ್ಮಿಂದ ಆಗ್ಲಾರದ್ ಯಾವುದೂ ಇಲ್ಲ. ಮಾಡ್ತೀನಿ ಅಂತ ನಂಗ್ ಮಾತು ಕೊಡಿ. ಯಾಕಮ್ಮ, ನನ್ನನ್ನು ಪರೀಕ್ಷೆ ಮಾಡ್ತಿದ್ಯಾ? ಮಾತು ಕೊಟ್ಮೇಲೆ ಹಿಂದೆ ಸರಿಬಾರ್ದು. ಆ ದೇವರ ಎದುರಿಗೆ ನಿಂತಿದ್ದೇನೆ, ಸಾಕ್ಷಿ ಅವನೇ. ಆಯ್ತಮ್ಮ, ಹೇಳು ಅದೇನು ಅಂತ. ನಿನ್ ಹತ್ರ ಬೆಲೆ ಬಾಳೋ ವಸ್ತು ಒಂದಿದೆ. ಅದನ್ನ ಪಡಿಬೇಕು ಅಂತ ಹಗಲು ഇരുಳು ಪ್ರಯತ್ನ ಪಡ್ತಾ ಇದ್ದೀನಿ. ಬೆಲೆ ಬಾಳೋ ವಸ್ತು ನನ್ನ ಹತ್ರನಾ? ಈ ತಾಳಿ ಒಂದು ಬಿಟ್ಟು ಬೇರೇನೂ ಇಲ್ಲಮ್ಮ. ಆ ತಾಳಿಯನ್ನೇ ನಾನು ದಾನವಾಗಿ ಕೇಳಿದರೆ ಅದ್ ಹೇಗಮ್ಮ ಕೊಡಕ್ಕಾಗತ್ತೆ? ನಾನಿನ್ನು ಮುತ್ತೈದೆಯಾಗಿದ್ದೇನೆ. ನೀವು ಮುತ್ತೈದೆಯಾಗಿರಿ, ಆದರೆ ನನಗೆ ತಾಳಿ ಭಾಗ್ಯ ಬೇಕು. ನೀವು ಕಟ್ಟಿಸಿಕೊಂಡ ಕೈಗಳಿಂದಲೇ ನಾನು ತಾಳಿ ಕಟ್ಟಿಸಿಕೊಳ್ಳಬೇಕು. ಆ ಕೈಗಳು
ನನಗೆ ದಾನವಾಗಿ ಬೇಕು. ಏನಮ್ಮ ತಮಾಷೆ ಮಾಡ್ತಿದ್ಯಾ? ಕೃಷ್ಣನಿಗೆ ಆಮೆ ರುಕ್ಮಿಣಿ ಇದ್ದ ಹಾಗೆ. ಆ ದೇವರಲ್ಲಿ ನಾನೆಲ್ಲಿ? ದೊಡ್ಡ ಮನಸ್ಸು ಮಾಡಿದರೆ ಮಾನವರು ದೇವರಾಗಬಹುದು. ಆ ಶಕ್ತಿ ನಿಮ್ಮಲ್ಲಿದೆ. ಮಾತು ಕೊಟ್ಟಿದ್ದೀರಾ, ನಡೆಸಿಕೊಟ್ಟರೆ ದೇವರು, ಮರೆತು ನುಡಿದರೆ ಮಾನವರು. ಅಮ್ಮ, ನಾನು ಸಂಸಾರ ಮಾಡಬೇಕು ಅಂತ ಬಂದವಳು, ಸನ್ಯಾಸಿ ಆಗೋದಕ್ಕಲ್ಲ. ಇಷ್ಟು ದಿವಸಗಳಿಂದ ಯಾರ ರಕ್ಷಣೆಗಾಗಿ ವ್ರತ ಮಾಡುತ್ತಿರುವೆನೋ ಅವರನ್ನೇ ನೀನು ಕೇಳಿದರೆ ಅದು ರಕ್ಷಣೆ ಹೇಗಾದೀತು? ಹಾವನ್ನು ಹಿಡಿದು ಹದ್ದಿಗೆ ಕೊಟ್ಟ ಹಾಗಾಯ್ತು. ಅಂದರೆ ನಿಮ್ಮಿಂದ ಕೊಟ್ಟ ಮಾತು ನಡೆಸಿಕೊಳ್ಳಲು ಆಗುವುದಿಲ್ಲ ಅಂತ ಹಾಗಾಯ್ತು. ಒಬ್ಬ ಪತಿವೃತ್ತಿಯಾಗಿ ಮಾತು ತಪ್ಪುವುದು ಪಾತಿವೃತ್ಯಕ್ಕೆ ಕಳಂಕ. ಅಮ್ಮ, ನಾನು ಆಗಲ್ಲ ಅಂತ ಅನ್ಲಿಲ್ಲ. ನೀವು ಕೇಳ್ತಿರೋದು ನ್ಯಾಯನಾ? ನ್ಯಾಯವಾಗಿ ಒಪ್ಪಲಿಬೇಕು. ಹಸುವಿನ ಹಾಲು ಕುಡಿಯೋ ಕರುನ ದೂರ ಮಾಡಿ ನಾಯಿ ಹಾಲು ಕುಡಿಸೋದ್ರಲ್ಲಿ ಎಂಥ ಕ್ಷೇಮಮ್ಮ? ಹಾಗಾದರೆ ನಿಮ್ಮ ಪತಿ ಅಷ್ಟ ಕಷ್ಟಗಳನ್ನು ಅನುಭವಿಸುತ್ತಲೇ ಸಾಯಬೇಕು. ಅತಿಥಿ ಸತ್ಕಾರ ಮಾಡಿದವಳ ಪತಿ ಹಾಗೂ ಮಾತು ತಪ್ಪಿದ ಸತಿ ಇಬ್ಬರು ಬಿರುಗಾಳಿಗೆ ಸಿಕ್ಕಿದ ತರಗಿಲಿಯಾಗುತ್ತೀರಾ? ಯೋಚನೆ ಮಾಡು ತಾಯಿ. ಕೊಟ್ಟ ಮಾತು ನಡೆಸಿಕೊಡುವುದಾದರೆ ಇದೇ ಜಾಗದಲ್ಲಿ ಬರಬೇಕು, ಬರಲೇಬೇಕು. ಅಜ್ಜಿ, ಅಜ್ಜಿ. ಯಾರಮ್ಮ ನೀನು? ಅಜ್ಜಿ, ವೈದ್ಯರಿದ್ದಾರ ಅಜ್ಜಿ? ಮಲ್ಕೊಂಡವನೆ. 3 ದಿವಸದಿಂದ ನಮ್ಮ ಅಪ್ಪಯ್ಯನ ಮೈಗೆ ಹುಷಾರಿಲ್ಲ. ನಾನ ತಪ್ಪಿ ಬಿತ್ಕೊಂಡವನೆ. ಔಷಧಿ ಕೊಟ್ಟಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತಾನೆ ಅಜ್ಜಿ. ಬಸಿ ಬೇಗ ವೈದ್ಯನ ಎಪ್ಸಜ್ಜಿ. ಅಯ್ಯೋ, ಹೇಳಿದ್ನಲ್ಲಮ್ಮ ಅವ್ರಿಗೆ ಮೈ ಹುಷಾರಿಲ್ಲ, ಮಲ್ಕೊಂಡವನೆ ಅಂತ. ಎಪ್ಸಜ್ಜಿ, ನಿನ್ ತಮ್ಮಯ್ಯ ಅಂತೀನಿ. ಬಸಿ ಬೇಗ ಎಪ್ಸಜ್ಜಿ. ಅಜ್ಜಿ, ಅವ್ರಿಗೊಂಚೂರು ಎಚ್ಚರ ಆದ್ರೆ ಅವ್ರನ್ನ ಪಟ್ನ ಕರ್ಕೊಂಡು ಹೋಗ್ತೀವಜ್ಜಿ. ಎಪ್ಸಜ್ಜಿ, ನಿನ್ ತಮ್ಮಯ್ಯ ಅಂತೀನಿ. ಹೋಗಮ್ಮ, ಅವನಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ನನ್ ಗುರ್ತಿರ್ಲಿಲ್ವಾ? ನಾನು ರಾಗಿಣಿ, 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 ರಾಗಿಣಿ. ಬಿಡ. ರಾಗಿಣಿ, ರಾಗಿಣಿ. ರಾಗಿಣಿ, ರಾಗಿಣಿ. ರಾಗಿಣಿ, ನನ್ ಬಿಟ್ಟಾಕ್ಬೇಡ ರಾಗಿಣಿ, ರಾಗಿಣಿ. ನನ್ನ ಮಗನ್ ಯಾಕಪ್ಪ ಹೊಡೆದ್ರಿ? ಅವನು ಏನಪ್ಪ ಮಾಡ್ದ? ಇವ್ರು ಹೊಡೆಯೋದೇನ್ ಬಂತಜ್ಜಿ? ಸ್ವಲ್ಪ ತಡವಾಗಿ ನೀವು ಬಂದಿದ್ರೆ ಕಾತ್ರ ಸಾಕ್ಬಿಡ್ತಿದ್ವಿ. ಗೋಪಾಲ, ಗೋಪಾಲ, ಏನಾಯ್ತು ನಿಂಗೆ? ಮನೇಲಿ ಇವನಿಗೆ ಸುಖ ಸಿಕ್ಕಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಕಂಡವ್ರು ಹೆಂಗಸ್ರ ಮೇಲೆಲ್ಲ ಹಿಂಗ್ ಬೀಳ್ತಾವನೆ. ಎಂಡ್ರಾದವಳು ಗಂಟನ್ ತಾವ್ ಮಲ್ಗಿದ್ದಿದ್ರೆ ಹಿಂಗ್ಯಾಕಾಗ್ತಿತ್ತು?
ಪ್ರಕಾರನೇ ನನ್ ಗಂಡನನ್ನ ನಿನಗರ್ಪಿಸಿದ್ದೀನಮ್ಮ. ಆದ್ರೆ ಇವತ್ತಿಂದ ಅವ್ರಿಗೆ ಯಾವ ಆಪತ್ತು ಬರ್ದೇ ಇರೋ ಹಾಗೆ ನೋಡ್ಕೋ. ತಗೋ. ರಾಗಿಣಿ, ಮೋಸದಿಂದ ತಾಳಿ ಕಟ್ಕೊಂಡೆ ಅಂತ ಅಹಂಕಾರ ಪಡಬೇಡ. ಮೋಸದಿಂದ ಮೋಡಿ ಮಾಡಿದ ನೀನೇ ಮೋಸ ಹೋಗುವೆ. ನಿನ್ನ ವ್ಯೂಹಕ್ಕೆ ಚಕ್ರವ್ಯೂಹ ರಚಿಸುವೆ. ಹಾರುವ ದೀಪದ ಬೆಳಕು ಜಾಸ್ತಿ ಅಂತೆ ಈಗ ನೀನು ಹೊತ್ತಿ ಉರಿತಿರುವೆ. ಬಿರುಗಾಳಿ ಬೀಸಿದರೆ ಹಾರಿ ಹೋಗುವೆ ಖಂಡಿತ. 25 ವರ್ಷಗಳಿಂದ ನಾನು ನಿನಗಾಗಿ ಕಾದಿರುವೆ. ಈಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗಂಡನ್ ಕೈ ಹಿಡಿದು ಸಾಯಿಸೋ ಉದ್ದೇಶ ಏನು ಹೇಳು. ಇಲ್ಲ ಅಂದ್ರೆ ನಿನ್ ಕತ್ ಸಾಯಿಸ್ಬಿಡ್ತೀನಿ. ಹೇಳು ಹೇಳು. 25 ವರ್ಷಗಳ ಹಿಂದೆ ಗುರುದೇವ, ಗುರುದೇವ, ನನಗೆ ಇನ್ಯಾರು ರಕ್ಷಣೆ? ನಾನು ಒಂಟಿಯಾಗಿ ಇರಲಾರೆ. ನನ್ನನ್ನು ನಿಮ್ಮ ಬಳಿ ಕರೆದುಕೊಳ್ಳಿ ಗುರುದೇವ, ಕರೆದುಕೊಳ್ಳಿ. ಅನಾಥ ರಕ್ಷಕನಿದ್ದಾನೆ, ಭಯಬೇಡ. ನಾನಿಲ್ಲದಿದ್ದರೆ ಇನ್ನೊಬ್ಬ ಬಂದಾನು, ಬರದೇ ಇರಲಾರ. ನಿನಗಾಗಿ ಹುಟ್ಟಿದವನು ನಿನ್ನನ್ನು ಹುಡುಕುತ್ತಾ ಬರಲೇಬೇಕು. ನಿನ್ನ ರಕ್ಷಣೆ ಅವನಿಂದಲೇ ಸಾಧ್ಯ. ಆದಿರು. ಗಂಧರ್ವ ಕನ್ಯೆ, ಇವಳನ್ನು ಬಲಿ ಕೊಟ್ಟರೆ ನಾನು ಸರ್ವಶಕ್ತಿಯನ್ನು ಹೊಂದಬಹುದು. ಅಮ್ಮ ರಾಗಿಣಿ, ಆಶ್ಚರ್ಯನಮ್ಮ. ನನಗ್ ಗೊತ್ತಮ್ಮ, ನಿನ್ ಗುರುಗಳು ಕಳ್ಕೊಂಡು ತಬ್ಲಿ ಆಗಿದ್ಯಾ ಅಂತ. ಅದಕ್ಕೇನಮ್ಮ ರಕ್ಷಣೆ ಮಾಡಲ್ ಬಂದೆ. ಧನ್ಯರಾದೆ. ನನಗೆ ಗೊತ್ತು, ನಿನ್ನ ಸರ್ವಶಕ್ತಿಯನ್ನು ಪಡೆಯಲು ಇವಳನ್ನು ಒಯ್ಯುತ್ತಿರುವೆ ಎಂದು. ಏ ಬರ್ಣ, ನನ್ ದಾರಿಗೆ ಅಡ್ಡ ಬರ್ಬೇಡ. ಮೊದಲಿನಿಂದ ಕೊಲ್ವು.
ಗುರುದೇವನ ಆಶೀರ್ವಾದದಿಂದ ನಾನು ನಿಮ್ಮವಳಾದೆ. ನಾನು ನಿಮ್ಮ ಜೊತೆಯಲ್ಲೇ ಬರುವೆನು. ಬರುವೆಯಂತೆ. ನಾನು ನಾಗಲೋಕಕ್ಕೆ ಹೋಗಿ ನಾಗಮಾಲೆಯನ್ನು ತರುವೆನು. ಅದನ್ನು ನೀನು ಧರಿಸಿದರೆ ನಾಗಿನಿ ಆಗುವೆ. ಆಗ ನನ್ನ ಜೊತೆ ಬರಬಹುದು. ಅಳಬೇಡ. 25 ವರ್ಷಗಳ ಕಾಲ ಇದೇ ಸಮಾಧಿ ಬಳಿ ಕುಳಿತು ತಪಸ್ಸು ಮಾಡು. ಮಗುವನ್ನು ದಾರಿಯಲ್ಲಿ ಇಟ್ಟು ಬಾ. ಮಕ್ಕಳಿಲ್ಲದ ದಂಪತಿಗಳು ಒಯ್ಯುವರು. ಮಗು ಬೆಳೆದು ದೊಡ್ಡವನಾಗಿ ಅವನಿಗೂ 25 ವರ್ಷ ತುಂಬುತ್ತಲೇ ಮತ್ತೆ ನೀನು ಅವನನ್ನು ಪಡೆಯಬಹುದು. ಅಲ್ಲಿಯವರೆಗೂ ನನ್ನ ವಯಸ್ಸು ಚಿಂತಿಸಿದರೆ ಈಗಿರುವಂತೆಯೇ 25 ವರ್ಷಗಳ ನಂತರ ತರುಣಿಯಾಗಿಯೇ ಇರುತ್ತೀಯ. ನನ್ನ ಕೃಪೆ ನಿನಗಿದೆ. ಯಾರಿದ್ದೀರಾ? ಈ ಮಗು ಯಾರ್ದು? ಬಾರೋ 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 ಬಾರಮ್ಮ ಬಾರಮ್ಮ ಬಾರಮ್ಮ. ಅಳಬಾರ್ದಮ್ಮ. ಇಷ್ಟು ಮುದ್ದಾದ ಮಗುನ ಯಾರು ಬಿಟ್ಟೋದ್ರು? ಯಾರೂ ಇಲ್ವಲ್ಲ?
ಮಾಡ್ಕೊಂಡು ನಮ್ಮನ್ನು ಸುಖಾಗ್ರಕ್ಕೆ ಬಿಡದಿಲ್ವಲ್ಲ? ನೀನು ಒಂದು ಹೆಣ್ಣ, ರಾಕ್ಷಸಿ, ಪಿಶಾಚಿ. ಕೆಟ್ಟಗಳಿಗೆಲ್ಲ ಗಂಟು ಬಿದ್ದಿಯಲ್ಲ. ದಯವಿಟ್ಟು ನನ್ ಮಾತು ಕೇಳ್ರಿ. ಇವಳು ಯಾರು ಅಂತ ನಿಮಗ್ ಗೊತ್ತಾದ್ರೆ. ಬಾನು, ಯಾಕಮ್ಮ ಏನೇನ ಮಾತಾಡ್ತಿದ್ಯಾ? ಏಯ್, ನೀನ್ ಜಾಸ್ತಿ ಮಾತಾಡ್ಬೇಡ ರೀ. ಕಿರಿಚ್ಬೇಡ, ನನ್ ರಾಗಿಣಿ ಏನು ಅಂತ ನನಗೆ ಗೊತ್ತು. ಏಯ್, ನಿಂತ್ಕೊಳ್ಳೋ. ನೀನ್ ಯಾಕಮ್ಮ ಅಳ್ತೀಯ? ನಾವೆಲ್ಲಾದ್ರೂ ಹೋಗೋಣ, ಇವರೇ ಇಲ್ಲ ಇದ್ಕೊಳ್ಳಿ. ನೀವೆಲ್ಲೂ ಹೋಗೋದ್ ಬೇಡ, ನಾವೇ ಹೋಗ್ತೀವಿ. ನಮ್ಗೆ ದರಿದ್ರ ಸಂಸಾರ ಬೇಡ, ನೀವೇ ಇರಿ. ಅಜ್ಜಿ, ಅಜ್ಜಿ ಹೋಗ್ಬೇಡ ಅಂತ ಹೇಳಜ್ಜಿ, ಹೇಳಜ್ಜಿ. ಏನು ಅಂದ್ರೆ ನಿಂತ್ಕೊಳ್ರಿ. ನಂಬೇಡಿ, ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ. ದಯವಿಟ್ಟು ನಿಮ್ ಕೈ ಮುಗಿಸ್ಕೊಳ್ಳಿ. ಭಾನುಮತಿ, ಹೇಳು ಹೇಳು ಮಗಳೇ, ಹೇಳು. ಸ್ವಾಮಿ, ಸ್ವಾಮಿ. ಅಲ್ಲಲ್ಲ, ಇಲ್ಲಿ ನೋಡು, ಇಲ್ಲಿ ನೋಡು. ಕಲ್ಲು ಕರಗಿಸುವ ನಿನ್ನ ಕೂಗಿಗೆ ಒಲಿದು ಸೇವಕನಾಗಿ ಬಂದಿರುವ ಈ ನಿನ್ನ ಸ್ವಾಮಿಯನ್ನು ನೋಡು. ನನ್ನ ಆರಾಧ್ಯ ದೈವ ನಾಗಾಭರಣ. ಇದು ಕನಸು ಇಲ್ಲ ನನಸು? ಎರಡೂ ಎಂದು ತಿಳಿದುಕೋ. ನೀನು ನನ್ನ ಋತುಗೈದು ಪತಿಯ ಪ್ರಾಣ ಉಳಿಸಲು ಸಕಲ ಭೋಗ ಭಾಗ್ಯಗಳನ್ನೆಲ್ಲ ತಿರಸ್ಕರಿಸಿ, ಕಷ್ಟ ಕಾರ್ಪಣ್ಯ ನಿಂದನೆಗಳನ್ನು ಸ್ವೀಕರಿಸಿ ಸದಾ ನನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆದದ್ದು ಕನಸು. ಭಕ್ತಳ ಭಕ್ತಿಗೆ ಮೆಚ್ಚಿ ಸೇವಕನಾಗಿ ನಿನ್ನೆದುರು ನಿಂತಿರುವುದು ನನಸು. ನನ್ನ ಪತಿಯ ಪ್ರಾಣ ಎಲ್ಲಿ ಹೋಗುತ್ತದೆ? ಪತಿವ್ರತೆಯ ಪತಿಯ ಪ್ರಾಣ ಹೋದರೆ ಜಗತ್ತೇ ಪ್ರಳಯವಾದರೆ. ಅಷ್ಟಶಕ್ತಿಗಳಲ್ಲಿ ಪತಿವ್ರತಾ ಶಕ್ತಿಯೇ ಮಿಗಿಲು. ಮಹಾಪತಿವ್ರತೆಯ ಅಗ್ನಿ ಪರೀಕ್ಷೆಯಾಗಿ ನಡೆದ ನಾಟಕ ಕೇವಲ ಕ್ಷಣಿಕ. ಸ್ವಾಮಿ, ನನ್ನ ಸ್ವಾಮಿಯಲ್ಲಿ ನಿನ್ನ ಸ್ವಾಮಿ ನಾನಿರುವಾಗ ನನ್ನ ಸ್ವಾಮಿ ಎಂಬುದೇ. ನಾವಿಬ್ಬರೂ ಒಂದೇ. ಅಹಂ ಬ್ರಹ್ಮಾಸ್ಮಿ. ಸ್ವಾಮಿ ಅರಿತೆ, ನೋಡಳು ನಾನು. ಅರಿತೆಯಲ್ಲವೇ? ಲೌಕಿಕ ಸ್ವಾಮಿಯಾಗಿ ಆ ನಾಗಾಭರಣ ದೇಹದ ರೂಪದಲ್ಲಿ ನಿನ್ನ ಜೊತೆಯಾಗಿರುವಂತೆ ಪಾರಮಾರ್ಥಿಕವಾಗಿ ಆತ್ಮದ ರೂಪದಲ್ಲಿ ನಾನು ನಿನ್ನ ಜೊತೆಯಾಗಿರುವೆ. ಪತಿ ಎಂಬ ದೇಹ ಧರಿಸಿದ ಸ್ವಾಮಿಗೆ ಆಪತ್ತು ಕಂಟಕ ಬಂದಾಗ ಸತಿಯಾದವಳು ಪತಿ ಪರಮಾತ್ಮನ ಸೇವೆಗೈದು ಪತಿಯ ದೇಹವನ್ನು ಕಾಪಾಡಿಕೊಂಡು ಹೋಗುವುದೇ ಪತಿವ್ರತಾ ಧರ್ಮ. ಈ ಜಗತ್ತಿನಲ್ಲಿ ನಿನ್ನಂಥವರು ಇರುವುದರಿಂದಲೇ ಈ ಜಗತ್ತು ಇನ್ನೂ ನಿಂತಿರುವುದು. ಯಾವತ್ತು ಈ ಜಗತ್ತಿನಲ್ಲಿ ಪತಿವ್ರತಾ ಧರ್ಮ ಸಂಪೂರ್ಣ ಶೂನ್ಯವಾದಾಗ ಜಗತ್ತಿನ ವಿನಾಶ ಖಂಡಿತ. ಅದುವೇ ಪ್ರಳಯ. ಮನುಕುಲ ಉಳಿಯಬೇಕಾದರೆ ಮಾನವರಲ್ಲಿ ಪತಿವ್ರತೆಯರನ್ನು ನೋಡುವ, ಕೇಳುವ, ಆಡುವ ರೀತಿ ನೀತಿ ಮಾತುಗಳಾದರೂ ಒಳ್ಳೆಯವಾಗಿರಬೇಕು. ಆಗ ಪತಿವ್ರತೆಯರ ಪುಣ್ಯದ ಅಂಶ ಅವರಿಗೂ ಲಭಿಸುತ್ತದೆ. ನಾನು ಹೇಳುವುದು ಎಲ್ಲ ಅರಿತ ನಿನಗಾಗಿ ಅಲ್ಲ, ಏನೂ ಅರಿಯದ ಮುಗ್ಧ ಮಾನವರಿಗಾಗಿ. ಸ್ವಾಮಿ, ಧನ್ಯಳಾದೆ. ಇಷ್ಟಾರ್ಥ ಸಿದ್ಧಿರಸ್ತು. ಬನು, ಏನಿದೆಲ್ಲ? ಸ್ವಾಮಿ, ಯಾಕೆ ಬನು, ಏನಾಯ್ತು? ಸ್ವಾಮಿ, ಸ್ವಾಮಿ, ಯಾರಿವಳು? ನನ್ನನ್ನು ಕಾಪಾಡಿ. ಆಶ್ಚರ್ಯವಾಗುತ್ತಿದೆಯೇ? ಅವರೆಲ್ಲ ಸರ್ಪದೋಷ, ನಾಗದೋಷದ ಫಲವಾಗಿ ಶಾಪಗ್ರಸ್ತರಾದವರು.
ನಿನ್ನ ಪತಿವ್ರತಾ ಧರ್ಮದಿಂದ ಅವರ ಶಾಪ ವಿಮೋಚನೆಯಾಗಿ ಇಷ್ಟ ನೆರವೇರಲಿ. ರಾಗಿಣಿ, ಅಲ್ಲಿ ನೋಡು. ಸನ್ಯಾಸಿನಿ, ನೀನು ಪತಿವ್ರತಾ ಧರ್ಮವನ್ನು ಜಗತ್ತಿಗೆ ಸಾರುತ್ತಾ ಹೋಗು. ನಾಗಾಭರಣನ ಪೂಜೆಗೈದವರು ಸರ್ಪದೋಷ, ನಾಗದೋಷಗಳಿಂದ ಮುಕ್ತಿ ಹೊಂದುವರು. ಎಲ್ಲರಿಗೂ ಮಂಗಳವಾಗಲಿ.